ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಜಯಮಾಲ ಅವ್ರು ಏನಾದ್ರು ರಾಜೀನಾಮೆ ಕೊಡ್ತಾರ ಅಂತ ಈ ತರ ಒಂದು ಗಾಸಿಪ್ಗಳು ನಾವು ನೋಡಿದ್ದು. ಹುಚ್ಚರು ಏನೇನೋ ಮಾತಾಡ್ತಾರೆ, ಹುಚ್ಚರಿಗೆ ನಾನು ಉತ್ತರ ಕೊಡಲ್ಲ. ಆಕ್ಚುಲಿ ದರ್ಶನ್ ಸರ್ದು ಇವತ್ತು ಒಂದು ಫೋಟೋ ವೈರಲ್ ಆಗಿದೆ. ಬಗ್ಗೆ ರಿಯಾಕ್ಟ್ ಮಾಡೋಕೆ ಇಷ್ಟ ಇದ್ರೆ ಮಾತ್ರ ಹೇಳ್ಬೋದು. ನಾವ್ ಯಾರು ಮಾತಾಡೋದಕ್ಕೆ ಅಂತ, ಮಾತಾಡೋಕ್ಕೂ ಎಲ್ಲರಿಗೂ ಭಯ, ಎಲ್ರಿಗೂ ಭಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್. ಇವ್ರ ಜೊತೆ ಮಾತಾಡ್ಬೇಕಾದ್ರೆ ನನ್ಗೊಂದ್ ಸ್ವಲ್ಪ ಎನರ್ಜಿ ಜಾಸ್ತಿ ಬರುತ್ತೆ. ಹೆಣ್ಮಕ್ಳು ಎಲ್ಲದ್ರಲ್ಲೂ ಸ್ಟ್ರಾಂಗ್ ಅಂತ ಹೇಳಿದ್ದಾರೆ, ಬಟ್ ಇವರು ಎಲ್ಲದ್ರಲ್ಲೂ ನಟಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಮಾಜಿ MLC ಹೌದು, ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷಿ ಆದಂತಹ ಜಯಮಾಲಾ ಮೇಡಮ್ ನನ್ನ ಜೊತೆ ಇದ್ದಾರೆ. ಈಗ ಅವರ ಬರ್ತಾ ಇರುವಂತಹ ಹೊಸ ಆರ್ಟಿಸ್ಟ್ ಗಳಿಗೂ ಅಷ್ಟು ಚಂದ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಎಸ್, ಇವತ್ತು ನಮ್ ಜೊತೆ ಮಾತಾಡೋಕ್ ಸಿಕ್ಕಿದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೇಡಮ್, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಏನಂತ ಹೇಳಿದ್ರೆ, ಫಿಲಂ ಚೇಂಬರ್ನ 2ನೇ ಸಲ ಅಧ್ಯಕ್ಷರಾಗಿದ್ದೀರಾ. ಅಷ್ಟೇ ಚಂದವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಮೊನ್ನೆ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ರಿ, ಅದ್ರಲ್ಲಿ ನೀವೊಂದು ಇಟ್ಟಂತ ಬೇಡಿಕೆಗಳು ಕೇಳಿದಾಗ ನಾವು ಸಿನಿಮಾ ರಿಪೋರ್ಟರ್ಸ್ ಆಗಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಮೇಡಮ್ ಇಷ್ಟೊಂದೆಲ್ಲ ಆಲೋಚನೆಗಳಿದೆಯಾ ಅನ್ನೋ ಒಂದು ಖುಷಿ ಬಂತು. ಚಂದನವನ ಅಂದು ಇಂದು ಮುಂದು ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ರಿ, ಸಾಕಷ್ಟು ಬೇಡಿಕೆಗಳಿಟ್ಟಿದ್ರಿ. ಸಿದ್ದರಾಮಯ್ಯ CM ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದು, ಬಟ್ ಸಿದ್ದರಾಮಯ್ಯ ಅವರು ಈಗ ಇಳಿತಾ ಇದ್ದಾರೆ, DK ಅವರು ಹತ್ತುತ್ತಾ ಇದ್ದಾರೆ. ಈ ಎಲ್ಲಾ ಒಂದು ನಿಮ್ಮ ಒಂದು ಬೇಡಿಕೆಗಳು ಈಡೇರುತ್ತಾ ಅನ್ನುವಂಥದ್ದು? ಮೇಡಮ್, ನಮ್ದೇ ಕಾಂಗ್ರೆಸ್ ಪಕ್ಷ ಅಮ್ಮ ಇರೋದು. ಸಿದ್ದರಾಮಯ್ಯವರೇ ಅವರಾಗಿ ಅವರೇನೆ ಅವರು ಇಳಿಯೋದಂತಲ್ಲ, ಅವ್ರು ಯಾವತ್ತೂ ಇಳಿಯೋ ವ್ಯಕ್ತಿ ಅಲ್ಲ, ಇಲ್ಲಿ ಹಂಚುವ ವ್ಯಕ್ತಿಗಳು. ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ, ವರಿಷ್ಠರು ಹೇಳಿದಾಗ ಒಬ್ರು ಕೂರ್ಬೇಕಾಗತ್ತೆ, ಒಬ್ರು ಹಿಂದೆ ಇರ್ಬೇಕಾಗತ್ತೆ, ಬೆಂಗಾವಲಾಗಿರ್ಬೇಕಾಗತ್ತೆ. ಈಗ ಯಾರಾಗಿದ್ರು, ನಮ್ಮ DK ಸಾಹೇಬ್ರು ಏನಾಗಿದ್ರು ಆಗ, ಅವರು ಈ ಅಷ್ಟು ಅದ್ಭುತವಾಗಿ DCM ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಪಕ್ಷನ ತಂದ್ರು, 135 ಸೀಟನ್ನ ತಂದ್ರಮ್ಮ. ಪಕ್ಷನ ಅಷ್ಟು ಗಟ್ಟಿಗೊಳಿಸಿದ್ರು. ಸೊ ಗಟ್ಟಿಗೊಳಿಸ್ಬಿಟ್ಟು ನಾವು, ನಮ್ಮ ಪಕ್ಷ ಗಟ್ಟಿ ಇಲ್ವಾ? ಸೊ ಈಗ ಅವರೇ ಆಗ್ತಿದ್ದಾರೆ ನಮ್ಮವ್ರವರು, ಚಿತ್ರರಂಗದವರು. ಅದು ನಮಗೆ ಹೆಮ್ಮೆ ಆಯ್ತಾ. ನೀವು ಹೇಳಿದ್ರಲ್ಲ, ನಿಮ್ಗೆ ಸಿದ್ದರಾಮಯ್ಯ ಅವ್ರ ಹತ್ರ ನೀವು ಕೊಟ್ಟಿದ್ದೆಲ್ಲಾನು ಅಂತ. ಸಿದ್ದರಾಮಯ್ಯ ಅವ್ರ ಹತ್ರ ಕೊಟ್ಟಿದ್ದು ಗಣಪತಿ ಚಿಕ್ಕೇರಲ್ಲಿ ಬಿದ್ರೆ ದೊಡ್ಡ ಕೆರೆಯಲ್ಲಿ ಹೇಳ್ತಾರಲ್ಲ, ಹಂಗೆ ನಮ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದನ್ನ DK ಸಾಹೇಬ್ರೆ ಮಾಡ್ಕೊಡ್ತಾರೆ. 100%, 100ಕ್ಕೆ 100. ಅಲ್ಲ, ನೀವತ್ತು ಬೇಡಿಕೆ ಇಟ್ರಿ, ಸಿದ್ದರಾಮಯ್ಯ ಈಡೇರಿಸ್ತಾರೆ ಅಂತ ಹೇಳ್ತಾ ಇದ್ರೆ, ಈಗ DK ಅವ್ರು ಬರ್ತಾ ಇದ್ರೆ ಅವರು ಈಡೇರಿಸ್ತಾರೆ ಪೂಜಾ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದು ಅಂದ್ರೆ ನಮ್ಗೊಂದ್ ಏನ್ ಕನ್ಫ್ಯೂಸ್ ಗೊತ್ತಾ, DK ಅವ್ರು ಒಂದ್ಸಲ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಟ್ಟುಗಳು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಆ ವಿಚಾರ ಇಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಈ ಕ್ವಶನ್ ಬಂದಿರುವಂತದ್ದು. ಇದಕ್ಕೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು? ಮೇಡಮ್, ಇವಾಗ ನಿಮ್ಗೆ ನಾನೊಂದು ಮಾತು ಹೇಳ್ತೇನೆ. ಒಬ್ರು ಆರೋಗ್ಯಪೂರ್ಣವಾಗಿ ಪಾಸಿಟಿವ್ ಆಗಿ ಬರ್ತಿದ್ದಾರೆ ಅಂದಾಗ ನೀವು ಸ್ವಾಗತ ಮಾಡಬೇಕು. ಆಮೇಲೆ ಪ್ರತಿ ಮನುಷ್ಯನಿಗೂ ಕೂಡ ಒಂದು ಅವಕಾಶ ಕೊಡಬೇಕಾಗತ್ತೆ. ಅವನ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಬೇಕಾದ್ರೆ, ನನಗಿಲ್ಲಿ ಅವಕಾಶ ಸಿಕ್ಕಿದಾಗ ನನಗೇನು ಕೆಲಸ ಮಾಡ್ಬೋದು ಅನ್ನೋಂಥದ್ದು ನನಗೆ ಸಿಕ್ಕಂಥ ಶಕ್ತಿಗಳು. ಹಾಗೆ ಅವರಿಗೆ ಇವತ್ತು ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ ಅಂತ. ಆ ಅವಕಾಶದಲ್ಲಿ ಅವ್ರು ಏನು ಮಾಡ್ತಾರೆ, ಅವರಲ್ಲಿ ಯಾವ ಪ್ರತಿಭೆ ಇದೆ ಅಂತ ನೀವು ಅವ್ರಿಗೆ ಅವಕಾಶ ಕೊಡ್ಬೇಕಲ್ವಾ. ನೋಡ್ತಾ ಇರಿ ನೀವು, ಅವ್ರು ಎಷ್ಟು ಚೆನ್ನಾಗಿ ಆಡಳಿತನ ಮಾಡ್ತಾರೆ ಅಂತ. ಅಂದ್ರೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತ ಆಯ್ತು. 100% ರೀ. ಏನ್ರಿ, 135 ಜನರನ್ನ ತರುವಂತ ಶಕ್ತಿ ಇರುವಾಗ, ಒಂದು ರಾಜ್ಯದಲ್ಲಿ ಇಷ್ಟು ಇಡೀ ಬೆಂಗಳೂರಿನ ಸ್ವರೂಪನ ಬದಲಾಯಿಸ್ತೀನಿ ಅಂತ ಹೇಳಿ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡ್ತಿರುವಾಗ, ಅವ್ರಿಗೆ ಆ ಥರದ್ದು ಯೋಜನೆಗಳು ಇದ್ದೇ ಇರುತ್ತಲ್ವಾ. ಒಂದು ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಇವತ್ತು ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ, ಬೇಕಾದ್ರೆ ನೀವೇ ಒಂದಿನ ನನಗೆ ಹೇಳ್ತೀರಾ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಒಂದು ಕಾಂಗ್ರೆಸ್ ಪಕ್ಷದ ಉದ್ದೇಶ, ಸಂಕಲ್ಪ ಇದೆಯಲ್ಲ, ಅದು ಬಹಳ ದೊಡ್ಡದು ಮೇಡಮ್, ಬಹಳ ದೊಡ್ಡದು. ಯಾಕೆಂದ್ರೆ ಬಡವರಿಗೆ, ಮಹಿಳೆಯರಿಗೆ, ನಿರ್ಗತಿಕರಿಗೆ, ರೈತರ ಪರ, ಹೀಗೆ ಅವ್ರಿಗಾಗಿಯೇ ಯೋಜನೆಯನ್ನ ರೂಪಿಸುವಂತ ಒಂದು ಗಟ್ಟಿ ಪಕ್ಷ ಆಯ್ತಾ. ಹಾಗಿದ್ದಾಗ ಎಂತೆಂಥದೆಲ್ಲ ರೂಪಿಸಿದ್ದಾರೆ. ಆ ಗ್ಯಾರಂಟಿ ಯೋಜನೆಗಳಿದೆ ನೋಡಿ, ಎಂತ ಅದ್ಭುತವಾಗಿದೆ. ಸೊ ಖಂಡಿತ ಒಳ್ಳೇದಾಗತ್ತೆ. ಈಗ ಹೇಳಿದ್ರೆ
ಡಿ ಕೆ ಸಾಹೇಬ್ರು ಬಂದ್ರು ಸಮೇತ ನಮ್ಮ ಕಲಾರಂಗದ ಎಲ್ಲಾ ಬೇಡಿಕೆಗಳು ಈಡೇರಿತ್ತಂತ ಹೇಳ್ತಾ ಇದ್ರಿ. 100ಕ್ಕೆ 100 ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ? ಎಸ್, 100% ಮೇಡಮ್. ಅವ್ರು ಮಾಡ್ದೆ ಇನ್ಯಾರು ಮಾಡ್ತಾರೆ? ನಮ್ ಪಾರ್ಟಿ ಅಲ್ವಾ ಅವರು? ನಮ್ ಪಾರ್ಟಿ ಮೇಡಮ್. ನಮ್ ಪಾರ್ಟಿ ಅಂತ ಒಂದು ಪಕ್ಕಕ್ಕಿಡಿ. ಯಾರೇ ಬರ್ಲಿ ಮೇಡಮ್, ಯಾವುದೇ ಪಕ್ಷ ಬರ್ಲಿ, ವಾಣಿಜ್ಯ ಮಂಡಳಿ ಇದು ಎತ್ಕೊಂಡು ಅವ್ರ ಕೈ ಕೂಸು ಯಾವುದು ಇದು ನಿಷ್ಪಕ್ಷಪಾತವಾಗಿ ಇಂಡಸ್ಟ್ರಿಯನ್ನು ತೆಗೆದುಕೊಂಡು ಹೋಗೋದು ಯಾರು? ತಾಯಿ ಇದ್ದಂಗೆ, ಅದು ತಾಯಿನೇ. ನಾವು ಅವ್ರನ್ನ ಸರ್ಕಾರವೇ ನಮಗೆ ತಾಯಿ ಇದ್ದ ಹಾಗೆ. ಸೊ ಆ ತಾಯಿ ಹತ್ರ ನಾವು ಕೇಳ್ತೀವಿ, ಕೊಟ್ಟೇ ಕೊಡ್ತಾರೆ. ಅವ್ರ ಮನೆಗೆ ಅವ್ರು ಕೊಡದೆ ಇನ್ಯಾರು ಕೊಡ್ತಾರೆ? ಇನ್ನೂ ನಮ್ಗೆ ಅವ್ರ ಮೇಲೆ ಇನ್ನೊಂದು ಚೂರು ಹೆಚ್ಚಿನ ಗೌರವ ಏನಂತಂದ್ರೆ, ಅವರು ನಮ್ಮ ಎಕ್ಸಿಬಿಟರ್ ಆಗಿರೋದ್ರಿಂದ ನಮ್ ಕಷ್ಟ ಸುಖ ಎಲ್ಲ ಅವ್ರಿಗೆ ಗೊತ್ತಿದೆ. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಾದ್ಮೇಲೆ ಆಕ್ಚುಲಿ ನೀವು ಅಧ್ಯಕ್ಷರಾದಾಗ ಅವ್ರನ್ನ ಮೀಟ್ ಮಾಡಿದ್ರಿ, ವಿಶ್ವಾಸ ತಮ್ಮಲ್ಲಿ ತಗೊಂಡಿದ್ರಿ. ಸೊ ಈಗ ಅವರು ರಾಜೀನಾಮೆ ಕೊಟ್ಟು ಕೆಳಗಿಳಿದಿದ್ದಾರೆ. ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಬೇಜಾರ ಅನ್ನೋದೇನಾದ್ರೂ ಇದೆಯಾ? ನಿಮ್ಮವರೇ ಮೇಲ್ ಹತ್ತಿದ್ದಾರೆ, ಸಿಎಂ ಆಗ್ತಾ ಇದಾರೆ ಅಂತ ಒಂದ್ ಖುಷಿ ಖಂಡಿತ ಇದೆ. ನೀವು ಮಾತಾಡಿದಾಗ ನಂಗೆ ಡೆಫಿನೆಟ್ಲಿ ಅದ್ ಗೊತ್ತಾಯ್ತು. ಸೊ ಅವ್ರು ರಾಜೀನಾಮೆ ಕೊಟ್ರು ಅಂತ ಅನ್ನೋ ಟೈಮಲ್ಲಿ ಇನ್ನೊಂದು ವಿಚಾರ ಗಾಸಿಪ್ ಆಗಿತ್ತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಜೈಮಾಲ ಅವ್ರು ಏನಾದ್ರು ರಾಜೀನಾಮೆ ಕೊಡ್ತಾರ ಅಂತ ಈ ತರ ಒಂದು ಗಾಸಿಪ್ಗಳು ನಾವು ನೋಡಿದ್ದು. ಸೊ ಇದು ನಮಗೂ ಸಮೇತ ಫನ್ ಅಂತ ಅನಿಸ್ತು. ಸೊ ಇದಕ್ಕೆ ನೀವೇನಾದ್ರೂ ರಿಯಾಕ್ಟ್ ಮಾಡ್ತೀರಾ ಅನ್ನುವಂತ? ಹುಚ್ಚರು ಏನೇನೋ ಮಾತಾಡ್ತಾರೆ, ಹುಚ್ಚರಿಗೆ ನಾನು ಉತ್ತರ ಕೊಡಲ್ಲ, ಸತ್ಯ. ಯಾಕೆಂದ್ರೆ ಆ ತರದ ಪ್ರಶ್ನೆಗಳೆಲ್ಲ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಲೆವೆಲ್ನಲ್ಲಿ ಯೋಚನೆ ಮಾಡ್ತಾರಲ್ಲ, ಅವ್ರು ಹೋಗಿ ನನ್ನಂತ ಬಗ್ಗೆ ಕಾಮನ್ ಆಗಿ ಈ ಥರದ್ದೆಲ್ಲ ಚಿಲ್ಲರೆಯಾಗಿ ಮಾತಾಡ್ತಾರಲ್ಲ, ಆ ಥರ ಚಿಲ್ಲರೆ ಮಾತೆಲ್ಲ ಅವ್ರ ಬಗ್ಗೆ ಮಾತಾಡಿದ್ರು ಕೂಡ ನಮ್ಗೆ ಅಸಹ್ಯ ಅನ್ಸುತ್ತೆ. ಅವರೆಲ್ಲ ದೊಡ್ಡ ವ್ಯಕ್ತಿತ್ವ ಆಯ್ತಾ, ದೊಡ್ಡವರು ದೊಡ್ಡತನನೇ ಮೆರೀತಾರೆ, ಅಧಿಕಾರವನ್ನ ಬೇಕಾದಷ್ಟು ನೋಡಿದ್ದಾರೆ. ಈ ತರ 8 ವರ್ಷಗಳ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ 2ನೇ ಸಲ ಬಂದಾಗ್ಲೂ ಕೂಡ 3 ವರ್ಷ ಸಂಪೂರ್ಣ ಮಾಡಿದ್ದಾರೆ. ಚರಿತ್ರೆಯಲ್ಲಿ ತನ್ನ ಹೆಸರನ್ನ ಶಾಶ್ವತವಾಗಿ ಇಟ್ಟಂತವ್ರು ಸಿದ್ದರಾಮಯ್ಯ ಸಾಹೇಬ್ರು. ಚರಿತ್ರೆಯನ್ನ ಬರೀಲಿಕ್ಕೆ ಈಗ ಮುಖ್ಯಮಂತ್ರಿಯಾಗಿ ಬರೀಲಿಕ್ಕೆ ಹೊರಟಿರೋರು ಡಿ ಕೆ ಸಾಹೇಬ್ರು. ಇವರಿಬ್ರು ಕೂಡ ದೊಡ್ಡವರೇ, ದೊಡ್ಡ ಆಲೋಚನೆ, ದೊಡ್ಡದನ್ನ ನೋಡಿಬೇಕಾದ್ರೆ ನಾನು ಹೇಳಿದ್ದನ್ನ ಬರ್ಕೊಳ್ಳಿ, ಇತಿಹಾಸವನ್ನ ಸೃಷ್ಟಿ ಮಾಡಿನೇ ಹೋಗ್ತಾರೆ 100%. ಪ್ರಮಾಣ ವಚನ ಮಾಡ್ತಾ ಇದ್ದಾರೆ ಡಿ ಕೆ ಅವರು, ಏನ್ ವಿಶ್ ಮಾಡ್ತೀರಾ ಅವ್ರಿಗೆ ಅನ್ನುವಂಥದ್ದು? ಸಾರಿ ಜನರು ನೋಡಿ ಸಾರಿ ಹಿಂಗೆಲ್ಲ ಬಂದು ನಿಮ್ಗೆ ನಿಮ್ಮ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ನಾನು ನಿಮ್ಮಲ್ಲಿ ಒಂದೇ ಕೇಳ್ತೀನಿ, ನೀವು ಈಗ ಉಳ್ದಿರೋದು 2 ಅಲ್ಲ ಸರ್, ಮತ್ತಿನ್ನ 5 ವರ್ಷ ಬಂದು ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ನೀವು ಹೀಗೇನೆ ಬೆಳಗಿಸಿ, ನೀವು ಒಳ್ಳೊಳ್ಳೆ ಜನರ ಕಣ್ಮಣಿ ಆಗಿ ಸರ್, ಜನರಿಗೆ ಏನ್ ಬೇಕೋ ಅದೆಲ್ಲವನ್ನು ಕೊಡಿ. ಇಷ್ಟೇ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಸರ್. ಓಕೆ, ಆಗ್ಲೇ ಸರ್ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಹೊಸಬ್ರಿಗೆ ಅವಕಾಶಗಳು ಸಿಗ್ತಾ ಇದೆ, ಬಟ್ ಥಿಯೇಟರ್ ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ಥಿಯೇಟರ್ ಸಿಗ್ತಾ ಇಲ್ಲ, ಆಮೇಲೆ ಹೊಸಬ್ರಿಗೆ ಹಳೆ ಆಕ್ಟರ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ ಗಳು ಹೆಲ್ಪ್ ಮಾಡಲ್ಲ ಅಂತ ಸಾಕಷ್ಟು ಪ್ರೆಸ್ ಮೀಟ್ ಅಲ್ಲಿ ನಾವು ಸಮೇತ ಕೇಳ್ಪಟ್ಟಿದ್ವಿ. ಸೊ ನಿಮ್ಮ ರಿಯಾಕ್ಟ್ ಏನಿರುತ್ತೆ ಅಂತ? ಯಾವ ಸ್ಟಾರ್ಗಳು? ಈಗ ನಮ್ಗೆ ಯಾವ್ದಾದ್ರು ಒಂದು ಸಿನಿಮಾಗಳಿಗೆ ಹೆಲ್ಪ್ ಬೇಕಾಗಿರುತ್ತೆ, ಅಂದ್ರೆ ಬನ್ನಿ ಸಿನಿಮಾ ನೋಡಿ ಅವ್ರೊಂದ್ ಸ್ವಲ್ಪ ವಿಶ್ ಮಾಡಿ ಅಥವಾ ಅವ್ರೇನಾದ್ರು ತಿದ್ದಿ ಬುದ್ಧಿ ಹೇಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದ್ರೆ ಹೊಸ ಆರ್ಟಿಸ್ಟ್ ಗಳಿಗೆ. ಸೊ ಅದೊಂದು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಬೇಜಾರಾಗಿದ್ದು ಇದೆ ಆರ್ಟಿಸ್ಟ್ ಗಳದ್ದು. ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ? ನಾನು ಒಂದೇ ಹೇಳ್ತೀನಿ, ಸ್ವತಂತ್ರವಾಗಿ ಬೆಳಿಬೇಕು ಕಲಾವಿದರು ಅಂತಂದ್ರೆ ಏನು ಅದಷ್ಟು ಸುಲಭ ಇಲ್ಲ ಕಲಾವಿದರಾಗೋದು. ಕಲಾವಿದರು ಒಂದು ಇಡೀ ಸಿನಿಮಾನ ನೀವು ತಗೊಂಡು ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಆ ಶಕ್ತಿ ಇದ್ರೆ ಮಾತ್ರ ಆ ಸಿನಿಮಾನ ನೀವು ತಗೊಂಡು ಹೋಗಕ್ ಸಾಧ್ಯ. ಜನ ನಿಮ್ಮಲ್ಲಿ ಭರವಸೆಯನ್ನಿಟ್ಟಿರ್ತಾರೆ. ನಾಯಕ ಆಗಿ, ನಾಯಕಿಯಾಗಿ ಹಾಗೆ ಗಟ್ಟಿಯಾಗಿ ಬೆಳೀರಿ. ಚಿತ್ರರಂಗದಲ್ಲಿ ಬೇರೆಯವರು ಬಂದು ನನಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಯಾವತ್ತೂ ನಾವು ಇನ್ನೊಬ್ಬರಿಂದ ಬಯಸಬಾರ್ದು ಅಂತ ನಾನು ಅನ್ಕೋತೀನಿ. ಕಾರಣ ಏನ್ ಗೊತ್ತಾ, ನಮ್ಮಲ್ಲಿ ಒಬ್ರು ಕಂಡ್ರೆ ಒಬ್ರು ನಿಜವಾಗ್ಲೂ ಪ್ರೀತಿಯಿಂದ ಮಾತಾಡ್ತಾರೆ, ವಿಶ್ ಮಾಡ್ಕೋತಾರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತಾರೆ. ಅದು ಕ್ಯಾಮರಾ ಮುಂದೆ ಹೇಳಲ್ಲ, ಅವ್ರಿಗೆ ಅವರೇ ಫೋನ್ ಮಾಡಿಬಿಟ್ಟು ಎಲ್ಲರೂ ನೀವು ಚೆನ್ನಾಗಿರಿ, ಆರೋಗ್ಯ ಏನು ಅಂತೆ, ಅಥವಾ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗ್ಲಿ, ಹೀಗೆ ಒಬ್ರಿಗೊಬ್ರು ಬೆಸ್ಟ್ ವಿಶಸ್ ಹೇಳ್ಕೊತಿರ್ತಾರೆ, ಹೇಳ್ತಾನೂ ಇದ್ದಾರೆ. ಸೊ ಅದರಿಂದಾಗಿ ಆ ಥರ ಏನಿಲ್ಲ.
ಮೇಡಮ್ ಇನ್ನೊಂದು ವಿಚಾರ ಕೇಳ್ಬೇಕು. ಆಕ್ಚುಲಿ ದರ್ಶನ್ ಸರ್ದು ಇವತ್ತೊಂದು ಫೋಟೋ ವೈರಲ್ ಆಗಿದೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕೆ ಇಷ್ಟ ಇದ್ರೆ ಮಾತ್ರ ಹೇಳ್ಬೋದು. ಒಂದ್ ಫೋಟೋ ವೈರಲ್ ಆಗಿದೆ. ಎಷ್ಟೇ ಕಲ್ ಮನ್ಸಿದ್ರು ಒಂಥರ ಕರ್ಗುವಂತದ್ದು. ಆ ಫೋಟೋ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಸೊ ನೀವೇನಾದ್ರೂ ಆ ಫೋಟೋ ನೋಡಿದ್ರೆ ಇದ್ರ ಬಗ್ಗೆ ನೀವೇನಾದ್ರು ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು? ನೋಡಿಮ್ಮ, ನಾನು ಫೋಟೋನ ನೋಡಿಲ್ಲ. ಒಂದು ಸತ್ಯ ಹೇಳ್ತೀನಿ, ಆತ ಸಿಕ್ಕಾಪಟ್ಟೆ ಜನರ ಮನಸ್ಸಿನಲ್ಲಿರುವಂಥ ನಾಯಕ. ಅವ್ರ ಮೇಲೆ ಇವತ್ತು ಇನ್ನೂ ಅದು ಅವ್ರ ಆರೋಪಿ ಅಷ್ಟೇ, ಆದರೆ ಇದಿಲ್ಲ, ಏನು ಹೇಳಿ, ಅವ್ರ ಆರೋಪ ಸಾಬೀತಾಗಿಲ್ಲ. ಮಾಡಿದಾರೋ ಇಲ್ವೋ, ಯಾರು ನೋಡಿದ್ದಾರೆ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಒಂದು ಸತ್ಯ, ಚಿತ್ರರಂಗಕ್ಕೆ ನಮ್ಗೆ ತುಂಬ ದೊಡ್ಡ ಲಾಸ್ ಇದೆ ಅಮ್ಮ. ಅವರು ಇಲ್ಲದೆ, ಅವ್ರು ಇದ್ದಿದ್ದಿದ್ರೆ ಕನ್ನಡಕ್ಕೆ ಒಂದಷ್ಟು ಸಿನಿಮಾಗಳು ಬಂದು ಯಶಸ್ಸಾಗ್ತಿತ್ತು. ಅವ್ರ ಆಡಿಯನ್ಸೇ ಬೇರೆ ಇದ್ದಾರೆ, ಆಯಿತಾ? ಅದನ್ನು ನಾನು ನೋಡಿಲ್ಲ. ಆ್ಯಂಡ್ ಎಲ್ಲರೂ ಏನಂತಂದರೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಕೋರ್ಟಲ್ಲಿರೋದ್ರಿಂದ ತುಂಬ ಜನ ಮಾತಾಡೋಕ್ಕೆ, ಅದು ಮಾತಾಡೋದು ಮಾತುಗಳು ನಾವು ಯಾರು ಮಾತಾಡೋದಕ್ಕೆ ಅಂತ. ಆದರೆ ಒಂದಂತೂ ಸತ್ಯ, ದರ್ಶನ್ ಬಾಕ್ಸ್ ಆಫೀಸ್ ನಮ್ಮ ಕಲೆಕ್ಷನ್ಗೆ ತುಂಬ ಲಾಸ್ ಆಗಿದೆ. ಅದು ಮಾತ್ರ ಸತ್ಯ, ಸೀರಿಯಸ್ ಆಗಿ ಸತ್ಯ. ಆತ ಇದ್ದಿದ್ದಿದ್ರೆ ಆತನ ಸಿನಿಮಾಗಳು ನೋಡಿ, ಆತಂದು ಕೊನೆ ಪಿಕ್ಚರು ಅದು ಆ ಹಿಟ್ಟು ನಾವು ಯಾವತ್ತೂ ಮರೀಲಿಕ್ಕಾಗಲ್ಲ. ಆತ ಒಳ್ಳೆ ನಟ, ಜನಪ್ರಿಯತೆ ಅನ್ನೋದು ಒಂಥರ ಅವ್ರಿಗಿರೋಂಥ ಫ್ಯಾನ್ ಫಾಲೋವರ್ಸ್ ನಾನು ನೋಡಿದಾಗೆ ಬಹಳ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅದರಿಂದ ಇಂಡಸ್ಟ್ರಿ ಈ ಸೀಟಲ್ಲಿ ಕೂತಾಗ ನಾನು ಸತ್ಯನೇ ಹೇಳಬೇಕಾಗತ್ತೆ. ಅವರು ಇಲ್ಲದೆ ಇರುವಂಥ ಇಂಡಸ್ಟ್ರಿ ತುಂಬ ಸಂಕಷ್ಟದಲ್ಲಿ ಇದೆ, ಖಂಡಿತ. ಯಾಕೆ ಎಲ್ಲರೂ ಯಾರು ಒಪ್ಪಲ್ಲಮ್ಮ? ಸಿ ಮೇಡಮ್, ಒಂದೇ ಒಂದು ಮಾತು ಹೇಳಿ, ಈಗ ಅವ್ರಿಗೆ ಎಲ್ಲವೂ ಸಡನ್ ಆಗಿ ನಡೆದಿರ್ತಕ್ಕಂಥದ್ದು. ಅದು ಯಾರಿಗೂ ಕಲ್ಪನೆ ಕೂಡ ಇಲ್ಲ. ಕಲ್ಪನೆ ಕೂಡ ಇಲ್ಲದೆ ನಡೆದಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೆದರಿಕೆಯಾಗಿ ಯಾರೂ ಮಾತಾಡದಿಲ್ಲದೆ ಇರೋದು, ಮಾತಾಡೋಕ್ಕೆ ಹೆದರಿಕೆಯಾಗಿ, ಆಯಿತಾ? ನಂತರ ಇವತ್ತಿಗೂ ಕೂಡ ಯಾರು ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾವೆಲ್ಲರೂ ಕೂಡ ಏನಾಗತ್ತೆ, ಏನು ನಿಜ ಅನ್ನೋದನ್ನ ಅರ್ಥಕೊಳ್ಳೋಕೆ ಕಾಯ್ತಾ ಇದ್ದೀವಿ. ಬಟ್ ನಾನು ಈ ಚೇರ್ನಲ್ಲಿ ಕೂತಾಗ ಆತನ ಸಕ್ಸಸ್ಸು, ಕಾಟೇರದ್ದು ಸಕ್ಸಸ್ಸನ್ನು ನಾನು ಇವಾಗ ನೋಡ್ತೀನಲ್ಲ, ಯಾರಿದ್ದಾರೆ ಹೇಳಿ ನೋಡೋಣ ಆ ಥರ? ಆಮೇಲೆ ಅವ್ರು ಇದ್ದಿದ್ದಿದ್ರೆ ಒಂದು 2-3 ಪಿಕ್ಚರ್ ಮಾಡಿರೋರು, ಬ್ಯಾಲೆನ್ಸ್ ಆಗೋದು ಥಿಯೇಟ್ರ್ಗಳಿಗೆ. ಥಿಯೇಟ್ರ್ ತುಂಬಬೇಕಲ್ಲಮ್ಮ. ಈಗ 3 ವಲಯನೂ ಇದೆ ನಮ್ಮಲ್ಲಿ, ನಿರ್ಮಾಣ ಇರ್ಬೋದು, ವಿತರಣೆ ಇರ್ಬೋದು, ಅಥವಾ ಪ್ರದರ್ಶನ, ಅವೆಲ್ಲವೂ ಕೂಡ ಯೋಚನೆ ಮಾಡಬೇಕಲ್ವಾ? ಬಟ್ ನಮ್ಗೇನಾಗಿ ಬಾಯಿ ಕಟ್ಟಿರೋದು ಏನಕ್ಕೆ ಹೇಳಿ? ಕಾರಣ, ನಮ್ಮ ಮುಂದೆ ಒಂದು ದೊಡ್ಡ, ಅಂದರೆ ಒಂದು ಜೈಲು ಇದೆ ಅಲ್ಲಿ ನಮಗೆ, ನಮ್ಮ ಕಣ್ಣು ಮುಂದೆ. ಅದು ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮಾತಾಡೋಕ್ಕೂ ಎಲ್ಲರಿಗೂ ಭಯ, ಎಲ್ರಿಗೂ ಭಯ, ಆಯಿತಾ? ಕಾನೂನಾತ್ಮಕವಾಗಿ ಮಾತಾಡ್ಬೋದಾ, ಅಥವಾ ಇದನ್ನು ಸುಮ್ಮನೆ ನಾವು ಕಲಾವಿದರಾಗಿ ಮಾತಾಡ್ಬೋದಾ? ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳು ಹೇಳುತ್ತೆ. ಈ ಪ್ರಶ್ನೆ ಎದ್ದಾಗ ಸತ್ಯ ಯಾವ್ದು ಹೇಳಿ? ಆತ ಒಳ್ಳೆ ನಟ, ಆತ ಜನಪ್ರಿಯ ನಟ. ಆತ ಇಲ್ಲದೆ ಇರ್ತಕ್ಕಂಥ ಈ ದಿನಗಳಲ್ಲಿ ಪ್ರೊಡ್ಯೂಸರ್ಗೆ ಒಂದು ಕೈ ಹೋದಂಗೆ. ಅದು ಸತ್ಯನ ಮರೆಮಾಚಕ್ಕೂ ಆಗಲ್ಲ. ಬಟ್ ನಮ್ಗೆ ಆ ಮುಖ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ವಿಚಾರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಈಗಷ್ಟೇ ಸಂಕಷ್ಟದಲ್ಲಿದ್ದೀವಿ, ಯಾವುದೋ ಒಂದು ದೊಡ್ಡ ನಟನ್ನ ಸಿನಿಮಾ ಮಾಡ್ತಾ ಇಲ್ಲ, ಸಿನಿಮಾಗಳು ಬರ್ತಾ ಇಲ್ಲ ಅಂತ. ಅದ್ರ ಮಧ್ಯನೂ ರಾಜ್ಕುಮಾರ್ ಅಂತ ಎಷ್ಟು ದೊಡ್ಡ ಹಿಟ್ ಕೊಟ್ಟಂತ ಸಿನಿಮಾಗಳೆಲ್ಲ ಇದ್ದಾರೆ. ಅವ್ರೊಂದು ಕೊಡುಗೆ ಅಂತಾನೆ ಹೇಳ್ಬೋದು ಸಿನಿಮಾ ರಂಗಕ್ಕೆ. ಚೇತನ್ ಅಹಿಂಸಾ ಅವರು ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಮೇಡಮ್? ನಾನು ಈಗಾಗಲೇ ರಿಯಾಕ್ಟ್ ಮಾಡಿದ್ದೀನಿ ಇದ್ರ ಬಗ್ಗೆ. ಚೇತನ್ನು ವಿದ್ಯಾವಂತರು, ಬುದ್ಧಿವಂತರು, ಎಲ್ಲ ನಿಜ.
ಬಟ್ ಚೇತನ್ ಅವ್ರಿಗೆ ಮಾಹಿತಿಯ ಕೊರತೆ ಇತ್ತು ಅನ್ಸುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಹೇಳೋದನ್ನ ಹೀಗೆ ಹೇಳಬಾರ್ದಾಗಿತ್ತು. ಇದು ನಮ್ಮೆಲ್ಲರಿಗೂ ಕೂಡ ತುಂಬ ನೋವು ಉಂಟು ಮಾಡಿದೆ. ಅವ್ರು ಹೇಳಬಾರ್ದಾಗಿತ್ತು. ಆಮೇಲೆ ಸರ್ಕಾರ ನೀಡಿರ್ತಕ್ಕಂಥ ಜಾಗ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಲ್ಲ, ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಲ್ಲ. ಸರ್ಕಾರ ನೀಡಿರ್ತಕ್ಕಂಥದ್ದು ರಾಜ್ಕುಮಾರ್ ಅವ್ರನ್ನ ಸ್ಮಾರಕವನ್ನ ದೇವಸ್ಥಾನ ಮಾಡ್ಕೊಂಡಿದೆ ಕರ್ನಾಟಕದ ಜನತೆ. ಅಲ್ಲಿ ಬಂದು ಕಷ್ಟ ಸುಖ ಮಾತಾಡ್ಕೋತಾರೆ. ಅವರ ಸ್ಮಾರಕದ ಎದುರು ನಿಂತು ಸ್ವಾಮಿ ನನ್ನ ಅಣ್ಣವರೇ ಅಂತಾರೆ, ಸ್ವಾಮಿ ಅಂತಾರೆ, ನನ್ನ ಮಗನ ಕಾಪಾಡಿ. ವಿದ್ಯಾಭ್ಯಾಸ ಮುಕ್ತ ಜನರು ಬಹಳ ಪ್ರೀತಿಯಿಂದ ರಾಜ್ಕುಮಾರ್ ಅವರು ಇದ್ದಾರೆ ಅಂತಾನೆ ಭಾವಿಸ್ಕೊಂಡು ಬರ್ತಾರೆ. ಇವೆಲ್ಲವನ್ನು ಸರ್ಕಾರ ಗಮನಿಸುತ್ತಲ್ವಾ? ಸರ್ಕಾರ ಏನು ಯಾರ್ದಾದ್ರೂ ಮನೆ ಕೊಟ್ಟಿದಾರ? ಸ್ಮಾರಕವಾಗಿ ಕೊಟ್ಟಿದ್ದಾರೆ. ದೇಶದ ಬಹಳ ದೊಡ್ಡ ದೊಡ್ಡ ದೇಶವನ್ನು ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ಪ್ರಪಂಚದಲ್ಲಿ ಎಷ್ಟೆಷ್ಟು ಸ್ಮಾರಕಗಳಿದೆ ಅಂತ ನೋಡ್ಕೊಂಡು ಬರಲಿ, ಅವಾಗ ಗೊತ್ತಾಗುತ್ತೆ. ಹೀಗೆಲ್ಲ ಮಾತಾಡಬಾರ್ದು ನೋಡ್ರಿ. ಕೆರಳಿಸುವಂಥ ಮಾತುಗಳು ಅದು ಪೆನಾಲ್ಟಿ ಕಟ್ಟಬೇಕಾಗತ್ತೆ, ಅದು ಒಳ್ಳೇದಲ್ಲ. ಆಮೇಲೆ ರಾಜ್ಕುಮಾರ್ ಅಂತವ್ರು, ಹೌದು ನಮಗೆ ರಾಜ್ಕುಮಾರೇ ಶ್ರೇಷ್ಠ ರೀ. ಯಾಕೆ ಶ್ರೇಷ್ಠ ಅಂದರೆ ನಮಗೆ ಪಾಲ್ಕೆ ತಂದ್ಕೊಟ್ಟಿದ್ದೆ ರಾಜ್ಕುಮಾರ್ ರೀ. ಮೊದಲು ಕರ್ನಾಟಕ ರತ್ನವನ್ನು ಕೊಟ್ಟಿರೋದೇ ರಾಜ್ಕುಮಾರ್ ರೀ. ಪದ್ಮಭೂಷಣವನ್ನು ತಂದುಕೊಟ್ಟಿರೋರು ರಾಜ್ಕುಮಾರ್ ರೀ. ಎಸ್, ರಾಜ್ಕುಮಾರ್ ಅವರು ಇಂಡಸ್ಟ್ರಿ ಉದ್ಯಮದಲ್ಲಿ ಯಾವುದೇ ಒಂದು ತೊಂದರೆ ಆದಾಗಲೂ ಹೊರಗಡೆಗೆ ಬಂದು ಹೋರಾಟ ಮಾಡಿದವರು. ಜಲ, ನೆಲ, ಭಾಷೆ ಈ ಮೂರಕ್ಕೂ ಹೋರಾಟ ಮಾಡಿದಂಥ ಚೇತನ ಅವರು. ಅವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ ಇದು? ಮಾತಾಡೋದೊಂದು ಸುಲಭ, ಮಾತಾಡಬಾರ್ದು. ನನ್ನ ಪ್ರಕಾರ ಹಾಗೆಲ್ಲ ಮಾತಾಡಬಾರ್ದು. ಏನು ಮಾತಾಡಿದ್ದೀರ ಯೋಚನೆ ಮಾಡಿ. ನೀವು ಕನ್ವೆ ಮಾಡೋಕ್ಕೆ ನಿಮ್ಗೆ ಬಂದಿಲ್ಲ ಅಂತಂದರೆ ಪರವಾಗಿಲ್ಲ, ಹೇಳಿ ಅದನ್ನು ಓಪನ್ ಆಗಿ. ಬಟ್ ಆದರೆ ಹಾಗೆ ಮಾತಾಡೋದು ಸರಿಯಲ್ಲ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗ್ಲಿ. ಮತ್ತೆ ಅದು ಅಂದು ಇಂದು ಮುಂದು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು, ತುಂಬಾ ಚೆನ್ನಾಗಿ ನಿಮ್ಮ ಬೇಡಿಕೆಗಳಿಟ್ಟಿದ್ರ. ನನ್ಗಿನ್ನು ತುಂಬಾ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಈಗ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದೇ ತರ ಮುಂದೆ ಮಾಡ್ಕೊಂಡು ಹೋಗ್ತಾ ಇರಿ. ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಪೂಜಾ. ನೀವು ಇರ್ತೀರಾ, ನಾನು ಇರ್ತೀನಿ. ನಮ್ಮ ಸರ್ಕಾರ ನಾವಿಟ್ಟ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಕೊಡುತ್ತೆ. ಅವಾಗ ನಿಮ್ಮನ್ನ ಕರಿತೀನಿ, ಹೋಗಿ. ಥ್ಯಾಂಕ್ ಯು ಮೇಡಮ್. ಇದು ಫೋಕಸ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಎಸ್, ಮುಂದಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.